ದಾರಿ ತಪ್ಪೋಗ್ಬಿಟ್ಟಿದ್ದಾನೆ, ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಿದ್ದಾನೆ. ಆ್ಯಕ್ಚುಲಿ ನಮ್ಮ ಅಣ್ಣ ಫೇಸ್ ರಿವೀಲ್ ಮಾಡಬಾರ್ದಂತೆ. ಲೆಟ್ಸ್ ಕವರ್ ಹಿಸ್ ಫೇಸ್. ಭಯ ಬಿದ್ದೋಗ್ಬಿಟ್ಟವನೆ ನಮ್ಮ ಅಣ್ಣ. ಇವಾಗ ಹೋಗಿ ಮಾಡೋಣ ಬನ್ನಿ. ವೆರಿ ಗುಡ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಎಲ್ಲ ಥರದ ಕಾಂಟೆಂಟ್ ಮಾಡ್ತೀನಿ. ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಬೇಗ ಹೋಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಈ ವ್ಲಾಗ್ ಅಂತೂ ಸಖತ್ತಾಗಿರುತ್ತೆ, ನೋಡಿ ಎಂಜಾಯ್ ಮಾಡಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾವು ನೋಡಿ ಗೈಸ್, ಇಲ್ಲೆಲ್ಲ ರೆಡಿ ಮಾಡೋಕ್ಕೆ ಇಟ್ಟಿದ್ದಾರೆ ವರಲಕ್ಷ್ಮಿ ಹಬ್ಬಕ್ಕೆ. ಮತ್ತು ದೇವ್ರನ್ನ ಸೀರೆ ಉಡಿಸಿ ಕುಳಿಸಿದ್ದಾರೆ, ಬಟ್ ಇನ್ನೂ ಇದಾಕಿಲ್ಲ. ವಾವ್, ಎಷ್ಟು ಚೆನ್ನಾಗಿ ಕುಳಿಸಿದ್ದಾರೆ ನೋಡಿ. ಇವಳು ನೋಡಿ, ಇವಳು ಹಾರಿಕಾ ಮತ್ತೆ ಚಾರ್ವಿ. ಹಾರಿಕಾ ಅವ್ರು ಚಾರ್ವಿ ಹಾಯ್ ಮಾಡಿ. ವೆರಿ ಗುಡ್. ಫುಲ್ ಮೇಡಮ್ ಈ ತರ ನೋಡಿ. ಸೊ ಅಜ್ಜಿ, ನಿಮ್ದು ಒಂದು ವ್ಲಾಗ್ ಬಂದಿತ್ತಲ್ಲ, ಅದೇ ಒಂದು ವ್ಲಾಗ್ ಹಾಕಿದ್ನಲ್ಲ, ಅವಾಗ ನಿಮ್ಮೂರವ್ರು ಯಾರನ್ನ ಕೇಳಿದ್ರ ಚೆನ್ನಾಗಿ ಬಂದಿದೆ ಅಂತ? ಇಲ್ಲಿ ನೋಡಿ ಕಪ್ಪೆಗಳು ವ್ಯಾ ವ್ಯಾ ಅಂತ ಕಿಚ್ಕೊಂತಾವೆ. ಸೊ ಗೈಸ್, ಹಬ್ಬದ ಪ್ರಿಪರೇಷನ್ ನಡೀತಾ ಇದೆ. ನಮ್ಮ ಅಜ್ಜಿನ ಪಾಪ, ನಮ್ಮ ಅಜ್ಜಿಗೇನೋ ಇವತ್ತು ಹುಷಾರಿಲ್ಲ ಅಂತೆ, ಸೊ ಅದಕ್ಕೆ ಈ ತರ ಕುತ್ಕೊಂಡ್ಬಿಟ್ಟವ್ರೆ. ಇಲ್ಲಾಂದ್ರೆ ಅವ್ರದ್ದು ದರ್ಬಾರ್ ನಡೀತಾ ಇತ್ತು. ಸೊ ಇವಾಗ ಮುಖವಾಡಕ್ಕೆ ಅಲಂಕಾರ ಮಾಡೋಣ ಬನ್ನಿ. ಸೊ ನೋಡಿ ಗೈಸ್, ಇದು ಬಂದ್ಬಿಟ್ಟು ಮುಖವಾಡ. ಇದಕ್ಕೆ ನಾನು ಇವಾಗ ಅಲಂಕಾರ ಮಾಡಬೇಕು. ಸೊ ಇಲ್ಲಿ ಎಕ್ಸ್ಟ್ರಾ ಇರೋದನ್ನ ನಾನು ಟೂತ್ ಪಿಕ್ಕಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಬಡ್ಸಿದ್ರೆ ತುಂಬ ಚೆನ್ನಾಗಿ ಹೋಗ್ತಿತ್ತು, ಬಟ್ ನಮ್ಮ ಹತ್ರ ಇವಾಗ ಬಡ್ಸಿಲ್ಲ. ಸೊ ಅದಕ್ಕೆ ನಮ್ಮ ದೊಡ್ಡಮ್ಮ ಟೂತ್ ಪಿಕ್ ಕೊಟ್ಟಿದ್ದಾರೆ. ಇನ್ನು ಇಲ್ಲೆಲ್ಲ ನೀಟಾಗಿ ಫಿಲ್ಲಿಂಗ್ ಮಾಡ್ತೀನಿ. ಮತ್ತು ಇಲ್ಲೂ ಸಹ ನೀಟಾಗಿ ಶೇಪ್ ಕೊಡಬೇಕು. ಇಲ್ಲಿ ರೆಡ್ ಕುಂಕುಮ ಇಟ್ಟರೆ ಇದೇ ಥರ ಸಖತ್ತಾಗಿ ಅಮ್ಮನವ್ರು ಮಾತ್ರ ಸಖತ್ತಾಗಿ ಕಾಣಿಸ್ತಾರೆ. ಬಟ್ ಸ್ಯಾರಿ ಮಾತ್ರ ಆಂಟಿ ಸಖತ್ತಾಗಿ ಉಡ್ಸಿದ್ದಾರೆ. ನಮ್ಮ ದೊಡ್ಡಮ್ಮ ಫ್ರೆಂಡ್ ಅಂತೆ ಅವರು. ಸೊ ನೀವು ನೋಡ್ಬೋದು, ತುಂಬ ಚೆನ್ನಾಗಿ ಉಡ್ಸಿದ್ದಾರೆ. ಸಖತ್ತಾಗಿ ಉಡ್ಸೋರಲ್ಲ ಅಜ್ಜಿ? ಸೊ ಇಲ್ಲಿ ನೋಡಿ, ಈ ಥರ ರೆಡಿ ಮಾಡಿದ್ದೀನಿ ನಾನೇನೆ. ನೀಟಾಗಿ ಹಂಗೆ ಎಳಿ 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 ಇಡಿ ಎಳಿ ಎಳಿ ಎಳಿ. ವೆರಿ ಗುಡ್. ನೀಟಾಗಿ ಇಟ್ಕೋ. ಫ್ಲವರ್ ಹಾಕ್ತೀನಿ. ಹಂಗೆ ಇಟ್ಕೋ. ಕದಿಸ್ಬೇಡೋ. ಸೊ ನೋಡಿ, ನಾನು ಕಷ್ಟಪಟ್ಟು ಹಾಕ್ಕೊಂಡಿದ್ದೀನಿ. ಇದು ರೈಟ್ ಹ್ಯಾಂಡ್ಗೆ, ಲೆಫ್ಟ್ ಹ್ಯಾಂಡ್ಗೆ ರೈಟ್ ಹ್ಯಾಂಡಿಂದ ಈಸಿಯಾಗಿ ಹಾಕೊಂಡ್ಬಿಟ್ಟೆ. ಬಟ್ ಈ ಥರ ಇದೆ ಇದು. ಹಾಯ್ ಮಾಡು, ಹಾಯ್ ಮಾಡು. ಪಪ್ಪಿ ಕೊಡಮ್ಮ. ಯಾರಿಗೆ ಹೋಗ್ತಾರಾ? ಈ ಕಡೆ ನೋಡು, ಹೋಗ್ತಾರಾ? ಅದ್ ನಿಂದು ಇದು ತೋರ್ಸು. ನಿಂದೇನೋ ಹೇಳ್ದಲ್ಲ, ಕ್ಲಾಸಸ್ ತಗೊಂಡು ಅಟೆಂಡ್ ಮಾಡೋದು. ನಿಂಗೆ ಲ್ಯಾಪ್ಟಾಪ್ ಅಲ್ಲಿ ಯೂಸ್ ಮಾಡಕ್ ಗೊತ್ತಾ? ಗೊತ್ತಿಲ್ಲ. ನಿನ್ ತಮಿಳ್ ಸ್ಕೂಲ್ ತಾನೆ? ಬಾಯ್ ಮಾಡಿದ್ವಿ. ಬಾಯ್ ಬಾಯ್ ಮಾಡು. ಬಾಯ್.
ಮಾಡು ನೀನು ಮಾಡು ಹಿಂಗೆ ಅಜಿ ಹಾಯ್ ಟಾಟಾ ಬಾಯ್ 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 ಬಾಯ್. ಮುಂದೆ ನೋಡಿ ಮದ್ವೆ ನಾಳೆ ಇನ್ ನೋಡಕ್ ಹೋಗೋದು ಮುಂದೆ ನಾಚಿಕೆ ನೋಡಿ ಇವಾಗ ಅವ್ನು ಜೋಶ್ ಬಂದ್ಬಿಡ್ತು. ಭಯ ಬಿದ್ದೋಗ್ಬಿಟ್ಟವನೆ ನಮ್ಮ ಅಣ್ಣ. ಇವಾಗ ಹೋಗಿ ಇದ್ರನ್ನೆಲ್ಲ ಡಾಬಾ ನೋಡಿ ಅಲ್ಲಿ ಕಂಡಿರಿ ಅದು ಡಾಬಾನಂತೆ ಎಲ್ಲ ಡಾಬಾ ಎಲ್ಲಿ ಭಯನಾ? ಭಯ ಅಲ್ಲ ಯಾರನ್ನ ಕುಡುಕ್ರಿದ್ರೆ ಅಂತ ಕುಡುಕ್ರಿದ್ರೆ ಬಿಟ್ಟು ಓಡೋಗೋಣ. ಫಸ್ಟ್ ನಿಂಗೆ ನೆನಪಾಯ್ತಾ? ನಾನು ನೀನು ಹೆಂಗೆ ನಮ್ಮ ಅಣ್ಣ ಇವಾಗ ದಾರಿ ತಪ್ಪೋಗ್ಬಿಟ್ಟಿದ್ದಾನೆ, ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಿದ್ದಾನೆ. ನಿಂಗೆ ನೆನಪಾಯ್ತಾ? ನಾವು ಅಜ್ಜಿದ್ರಾಗ ಹೆಂಗೆ ಯಾರೋ ಏನೋ ಅಂದ್ರೆ ನಾವು ಇನ್ನೂ ಚಿಕ್ಕವರು. ಅವನು ಅವರೆಲ್ಲ ಮುಂದೆ ಹೋಗ್ಬಿಟ್ಟಿದ್ರು. ಚೇತನು ಮತ್ತೆ ಅವ್ನು ಮುಂದೆ ಹೋಗಿದ್ರು, ನಾನು ನೀನೇ ಹೋಗ್ತಾ ಇದ್ದಿದ್ದು. ಇದಕ್ಕೆ ಏನದು ಬಳ್ಳಳ್ಳಿಗೆ ಹೋಗ್ಬೇಕಾದ್ರೆ ಫುಲ್ಲು ಯಾರೋ ಸ್ಕೂಲ್ ಹುಡುಗರು. ನಾವು ಚಿಕ್ಕವರು ಒಂದು ಸೆಕೆಂಡ್ ಸ್ಟ್ಯಾಂಡರ್ಡ್ ಇರ್ಬೋದಾ? ನಾನು ಸೆಕೆಂಡು, ನೀನು ಒಂದು 5th ಏನೋ. ಸೆಕೆಂಡು ನಾನು ಥರ್ಡ್ ಇದ್ರೆ ನೀನು 7th ಏನೋ. ಒಂದೇ ವರ್ಷಕ್ಕೆ ಯಾಕೆ ತನಕ ನಿಂಕ ಥರ ಇರತ್ತೆ ಗೊತ್ತಿದ್ರೆ ಮತ್ತೆ 4 ವರ್ಷ ಹೆಂಗೆ ಬಂದೈತೆ 3 ವರ್ಷ 27 ಅಂತ ಚೇತನ್. 25 ಅಂದರೆ 25 ನಾನು 25 3 ಇಯರ್ಸ್ ಒಂದೇ ಸತಿ ನಮ್ಮ ಮಮ್ಮಿ ಅವರು ಮತ್ತೆ ನೀನು 3 years ಬೇಬಿ ಅಂತೆ. ಹೌದು 3 ಇಯರ್ಸ್ 1998 ಹಾಕು ಡಿಸೆಂಬರ್ ನೋಡಿ 1998 ಏನ್ ಮಾಡಿದ್ರು ಅಂದ್ರೆ ನಮ್ಮನ್ನ ಬೈದ್ರು ಅಂದ್ಬಿಟ್ಟು ವಾವ್ ನೈಸ್ ಎಕ್ಸ್ಪೀರಿಯನ್ಸ್. ನಾವು ಕಾರಕ್ಕೆ ಬಂದಿದ್ವಿ ತಾನೇ ಇಲ್ಲಿ ನಾನು ನಿನ್ನೆ ಮಾರ್ಕೆಟ್ ಮಾಡ್ಬಿಡ್ತೀನಿ ನಾನು. ಒಳಗೆ ಪಾರ್ಕ್ ಮಾಡೋದು ಯಾರು ಎತ್ತಾಗಿ ಮಾಡೋದು ನೋಡಿ ಗೈಸ್, ಸೆಂಟರ್ ರೋಡಲ್ಲಿ ಕಾರ್ ಪಾರ್ಕ್ ಮಾಡೋನೆ. ನಾನು ನಮ್ಮ ಅಣ್ಣ ಬಿಲಿಯನ್ಸ್ ಆಯ್ತಾ ಇಲ್ಲ ಪುಷ್ ಮಾಡೋಣ ಲಾರಿನ ತಳ್ಳಬೇಕಂತ ನಿನ್ ತಳ್ಳು ನಿನ್ ಕೈತೆ ಸ್ಟ್ರೆಂತ್. ತಳ್ಳಿದ್ರಿ ನಿಮಗೆ ಚೇತನ್ ತಳ್ಳ್ರೇನೋ ತಳ್ಬಿಡ್ತಾನಪ್ಪ. ಲಾಸ್ಟ್ ತಳ್ಳಿದ್ನು 10-15 ಜನ ಬೇಕು ಲಾರಿ ವಾವ್, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾರ್ಸ್ ಬೈಕ್ಸ್ ಎಲ್ಲ ಬರ್ತಾ ಇದೆ. ಯಾವ ಡಾಬಾ? ದಿಸ್ ಓನ್ಲಿನಾ ಏನೋ ಗೊತ್ತಿಲ್ಲಪ್ಪ. ವಾಶ್ರೂಮ್ ಯಾರ್? ವಾಶ್ರೂಮ್ ಅಷ್ಟು ಅಲ್ಲಿ ಹೋಗಿ ಏನೋ ಮಾಡ್ತೀಯ? ಏನೋ ಮಾರ್ತಾ ಇದೆ. ಮಾರ್ತಂದ್ರೆ ಬೇರೆ ಏನೋ ಡಾಬಾನ ಈ ಸೈಡ್ ಡಾಬಾ ನೋಡಿ ಸೈಡಾಗ ಐತೆ, ಅದೇ ಇರ್ಬೋದು. ಲೈಟ್ಸ್ ಹಾಕೋರಲ್ಲ, ಐ ಗೆಸ್ ದಟ್ ಈಸ್ ಡಾಬಾ. ಅಲ್ಲಿ ಕಾಣಿಸ್ತಿದೆ ಅಲ್ವಾ, ಇದೆ ಅಂತ ಅನ್ಸುತ್ತೆ. ಐ ಥಿಂಕ್ ನೋಡಿ ಇನ್ನೂ ಇದೆ ಡಾಬಾ. ಇದೆ ಇದೆ ಹೋಟೆಲ್ ನೋಡಿ ಹೋಟೆಲ್ ಫಾರ್ಮರ್ ಸಮಥಿಂಗ್ ಏನೋ ಇದೆ. ಇದೆ ಈ ಹೋಟೆಲ್ ಹೋಟೆಲ್ ಫಾರ್ಮರ್ ಏನೋ ನಂಗೆ ಕಾಣಿಸ್ತಿಲ್ಲ. ಫಾರ್ಮರ್ಸ್ ಡಾಬಾ ಫ್ಯಾಮಿಲಿ ರೆಸ್ಟೋರೆಂಟ್ ಇದೆ. ಓಕೆ, ವಿ ಫೌಂಡ್ ಇಟ್ ಗೈಸ್, ಲೆಟ್ಸ್ ಗೋ ಇನ್ಸೈಡ್. ಸೊ ಆ್ಯಕ್ಚುಲಿ ನಮ್ಮ ಅಣ್ಣ ಫೇಸ್ ರಿವೀಲ್ ಮಾಡಬಾರ್ದಂತೆ. ಲೆಟ್ಸ್ ಕವರ್ ಹಿಸ್ ಫೇಸ್. ಈಸ್ VVIP ಅಂತೆ. ಸೊ ನೋಡಿ ಗೈಸ್, ದಿಸ್ ಇಸ್ ದ ಡಾಬಾ. ವಾವ್, ಇಲ್ಲಿ ಚೆನ್ನಾಗಿ ಕಾಣಿಸ್ತಿದೆ, ನೋಡ್ಬೋದು. ವಿ ಕೇಮ್ ಇನ್ ದಿಸ್ ಬೈಕ್ 3 members. ಹಾಯ್ ಮಾಡೋ ಗುಂಡ. ಸೊ ಇದು MG ಫ್ಯಾಮಿಲಿ ರೆಸ್ಟೋರೆಂಟ್ ಡಾಬಾ. ಹೆಂಗಿದ್ರು ಪೇ ಮಾಡಿ ಇನ್ನು ಬಿಲ್ ಮಾತ್ರ ಹಾಕ್ಸ್ಬಿಟ್ಟು ಹಿಂಗದೆ ಉಕ್ಕರಿಂದ ಬ್ರೋ. ಸೊ ಇಲ್ಲಿ ನಮ್ಮ ಸೀಟಿಂಗ್ ಇದು ಮಾಡ್ತಾ ಇದ್ದೀವಿ. ಮಾಡೋ ಪ್ರೆಸ್ ಮಾಡೋ ಹಂಗೆ. ಪವರ್ ಜಾಸ್ತಿ ಐತೆ. ಏನು ಸೋಡಾ ಇದು ಕೊಡಿಲಿ? ಕುಡ್ದು ನೋಡಿ ಬೇಡ ಬೇಡ ನಂಗೆ ಪರವಾಗಿಲ್ಲ. ಬ್ಲೂಬೆರಿ ಚೆನ್ನಾಗಿರಲ್ಲ. 90s ಚಿಲ್ ಅಂತೆ ಬ್ಲೂಬೆರಿ ಸೋಡಾ. ಚೆನ್ನಾಗಿತ್ತು, ಟೇಸ್ಟ್ ಇತ್ತು. ನಾನು ಬಂದಿದ್ದೆ ಟೇಸ್ಟ್
ಆಯ್ತಾ ನಾನು ಹೇಳಿಲ್ಲ ಚೆನ್ನಾಗಿದೆ ಅಂತ. ಚೆನ್ನಾಗೈತೆ. ನಂಗೆ ಈ ಥರ ಫ್ಲೇವರ್ಸ್ ಇಷ್ಟ ಆಗಲ್ಲ ಆ್ಯಕ್ಚುಲಿ. Plain ನಂಗೆ ಏನಂದರೆ lemon. ಪ್ಲೈನ್ ಲೆಮನ್ ಫ್ಲೇವರ್ ಅಂದರೆ ನಂಗೆ ತುಂಬ ಇಷ್ಟ. ನಾನು ಅದೇ ಕುಡಿಯೋದು ಎಲ್ಲೋದು ಸೋಡಾದಲ್ಲಿ ತೊಗೊಂಡು. ಇದೇನೋ ಒಂಥರ ಇದೇನೋ ಒಂಥರ ಏನು ಜಯಂತ್ ಒಂಥರ ಜಾಸ್ತಿ ಇಷ್ಟ. ಅದೇನೋ ಜೆಲ್ಲೀಸ್ ಬರುತ್ತಲ್ಲ ಸೇಮ್, ಆ ಜೆಲ್ಲಿ ತಿಂದರೆ ಯಾವ ರೀತಿ Two rupees ಫ್ಲೇವರ್ಸ್ jelly. ಆ ಥರ ಐತೆ. ಅದೇ ಏನೋ ರೆಡ್ ಕಲರ್ ಸ್ಟ್ರಿಂಗ್ ನಾನು ಸ್ಟ್ರಿಂಗು ಕುಡ್ದಿಲ್ಲಪ್ಪ ಇದುವರೆಗೂ. ನಾನು ಕುಡಿಬೇಡ. ಅದು ಕುಡಿದ್ರೆ ನಾನು ಒಂದೇ ಒಂದು ದಿನ ಕುಡ್ದಿರೋದು ಇದುವರೆಗೂ. ಯಾರೋ ಸ್ಟ್ರಿಂಗ್ಗಳು ಅಂತ ತಗೊಂಡು ಕುಡಿತಾರೆ ಚೆನ್ನಾಗಿ. ನೀನೇನು ನಿಲ್ಲಿಸಿದೆ? ನಿಲ್ಸಿಲ್ಲ, ಫುಲ್ ಲೋಡ್ ಇತ್ತು. ಏನು ಇದಾ? ಏನೋ ಹಿಂದ್ಗಡೆ ಐಟಮ್ಗಳಿತ್ತು. ಸೊ ಬೇಡ ಬಿಡು. ನೋಡಿ, ಇವನು 500 rupees ಪೊಲೀಸ್ ಅವ್ರಿಗೆ, ಅದು ನಮ್ಮ ಕರ್ನಾಟಕ ಪೊಲೀಸ್ ಅವ್ರಿಗೆ ಕೊಟ್ಟಿದ್ದಾನೆ. ವಿತೌಟ್ ಲೈಸೆನ್ಸ್ ಕಾರ್ ಓಡಿಸೋದು. ಲೈಸೆನ್ಸ್ ಬೇಗ ಮಾಡ್ಕೊ, ಯಾರು ಹಿಡ್ಕೊಳಲ್ಲ. ನೀನು ವಿತ್ ಲೈಸೆನ್ಸ್ ಓಡಿಸ್ಕೊಬೇಕು. ಹಿಡ್ಕೊಂಡ್ರೆ ಪರವಾಗಿಲ್ಲ. ಇಲ್ಲ 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 ಇಲ್ಲ, 2 ವರ್ಷ ಆಗೋಗಿದೆ ಲೈಸೆನ್ಸ್ ಅವನ ಹತ್ರ ಐತಂತೆ. ನನ್ನ ಹತ್ರ ನಂದು ಕಾಲೇಜ್ ಟೈಮಲ್ಲೇ ನಾನು ಬೇಕಂತ ನಾನು ಕಾಲೇಜ್ ಟೈಮಲ್ಲೇ ನಾನು ಮಾಡ್ಕೊಂಡ್ಬಿಟ್ಟೆ. ಆ್ಯಕ್ಚುಲಿ ನಂದು ಅಷ್ಟು ಒಂದು 20 years ಇದ್ದಾಗೆ ನನಗೆ ಲೈಸೆನ್ಸ್ ಬಂತು. ನಾನು ಇಂಜಿನಿಯರಿಂಗ್ ಓದ್ತಾ ಇರಬೇಕಾದ್ರೆ ಐ ವೆಂಟ್ ಫಾರ್ ಡ್ರೈವಿಂಗ್ ಸ್ಕೂಲ್. ಏನಪ್ಪ ಅದು, ಯಾವಾಗ ಹಿಡ್ಕೊಂಡವ್ರ ಪೊಲೀಸವ್ರು ನಿನ್ನ? ನನ್ನ ಹಿಡ್ಕೊಂಡವ್ರೆ. ನಂದು ಯಾವಾಗ ಲೈಸೆನ್ಸ್ದು ಇದು ಕಾರ್ದು ಹಿಡ್ಕೊಂಡಿಲ್ಲ ಕಾಲೇಜ್ ಟೈಮಲ್ಲಿ. ನನ್ನ ಲೈಸೆನ್ಸ್ ಇದ್ದಿಲ್ಲ ಅವಾಗ, ಮಾಡಿಸಿರಲಿಲ್ಲ. ಗಾಡಿನಲ್ಲಿ ಹೋಗ್ಬೇಕಾದ್ರೆ ನಾವೇನೋ ತೊಗೊಂಬರ್ಬೇಕಾಗಿತ್ತು. ನನ್ನ ಫ್ರೆಂಡ್ ಒಬ್ಳು, ಅವಳದು ಹೆಸ್ರು ಹೇಳೋದು ಬೇಡ ಪಾಪ, ಅವಳು ಗಾಡಿ ಅಲ್ಲ, ನನ್ನ ಇನ್ನೊಬ್ಬ ಫ್ರೆಂಡ್ದು ಗಾಡಿ ಎತ್ಕೊಂಡು ಹೋಗ್ತಾ ಇರೋದು. ಆಮೇಲೆ ಅವತ್ತೇನು ಮಾಡಿದ್ರಿ ಗೊತ್ತಾ, ಎಲ್ಲರನ್ನೂ ಹಿಡಿತಾ ಇದ್ರು. ನೋಡಿದ್ರೆ ನಾವು ಅಲ್ಲಿ ಪೊಲೀಸವ್ರು ಬಂದು ಸರ್ ಇದು ನಮ್ಮದು ಎಕ್ಸಾಮ್ ಇದೆ, ಅದಕ್ಕೆ ನಾವು ಇದು ಟಿಕೆಟ್ ಮಾಡ್ತೋಗ್ಬಿಟ್ಟಿದ್ದೀರಿ ಅಂತ ಹೇಳಿದ್ರಿ. ಅವಾಗ ಸರಿ ಆಯಿತು ಹೋಗ್ರಿ ಅಂತ ಹೇಳ್ಬಿಟ್ರು. ಇಲ್ಲ ಅಂತಿದ್ರೆ ಹೆಲ್ಮೆಟ್ ಹಾಕಿರಲಿಲ್ಲ ಅವತ್ತು. ಲೈಸೆನ್ಸ್ ನಮ್ದು ಇದ್ದಿರಲಿಲ್ಲ ಆವಾಗ. ಇವಾಗ ನ್ಯೂ ಆಗಿತ್ತು, ಕಾಲೇಜಿಗೆ ಜಾಯ್ನ್ ಆಗಿದೆ ಅವಾಗ ಒಂದು ಸರಿ ಮಾತ್ರ ಅದು ಎಕ್ಸ್ಪೀರಿಯನ್ಸ್ ಮಾಡಿರೋದು. ಆದರೆ ನಾವು ಬೆಗ್ ಮಾಡಿಬಿಟ್ರಿ, ಅಳ್ಕೊಂಬಿಟ್ರಿ, ಸರ್ ಪ್ಲೀಸ್ ಸರ್ ಆಲ್ ಟಿಕೆಟು ನಾವು ತೊಗೊಂಬಾರ, ನಮ್ಮ ಮನೆ ಇಲ್ಲೇ ಇರೋದು ಅಂತ. ಕಾರ್ದು ನಾನು ಆ್ಯಕ್ಚುಲಿ ಓಡಿಸ್ಬೇಕಾದ್ರೆ ನನ್ನ ಹತ್ರ ಲೈಸೆನ್ಸ್ ಇತ್ತು. ನಿನ್ನ ತಲೆಯವರೇ ನನ್ನ ಮುಟ್ಟೋದು ಯಾರು ಇಲ್ಲ. ಇನ್ನೇನು ಲೈಸೆನ್ಸ್ ತಗೊಂಡಿದ್ದು ನಂತರ ಗೆತ್ತಾಗ ಓಡಿಸ್ಬೇಕು. ಯಾಕೆ 500 ಕಟ್ಟಿರೋದು? ಒಂದೇ ಸತಿ ನಾನು ಕಟ್ಟಿರೋದು ಇದುವರೆಗೂ. ಒಂದೇ ಸತಿ ಆದರೆ ರಿಟರ್ನ್ ಬಂದ್ಬಿಡ್ತು ಕಾಸನ್ನು. ಮುರುಗೇಶ್ ಬಾಬು ಕೊಟ್ಬಿಟ್ರು. RT ಅವರು ಮುರುಗೇಶ್ ಅವ್ರ ಭಾವ ಇರ್ಬೋದು. RT ಅವರು ನಾನೇನು ಟ್ರಾಫಿಕ್ ಪೊಲೀಸ್ ಅವರೇ ಕೊಟ್ಬಿಟ್ರೆ ರಿಟರ್ನ್ ಬಂದ್ಬಿಡ್ತು ಅಂದ್ರೆ. ಟ್ರಾಫಿಕ್ ಪೊಲೀಸರು ಹಾಕಿದ್ರೆ 5000 ಹಾಕ್ಬೇಕಾಯ್ತು. ಲೈಸೆನ್ಸ್ ಇರಲಿಲ್ಲಲ್ಲ, ಅವರು ಫೋನ್ ಮಾತಾಡ್ಕೊಂಡು ಹೋಯ್ತಾ ಇದ್ದಾರೋ, ಅದಕ್ಕೆ 2000 ಹಾಕ್ಬೇಕಾಯ್ತು. ಅದು ಹಾಕಿಲ್ಲ. ಬೇರೆ ಅವರು ಏನದು ಏನು ಹೇಳಿದ್ರೆ ಮುರುಗೇಶ್ ಬಾಬು ಏನು ಕೊಟ್ಟರು 500 ರಿಟರ್ನ್ ಕಳಿಸ್ಬಿಟ್ರು. ನಾನು ಕಟ್ಟಿದೆ ಅಂತ ಮಂಜಾಣ್ ಹೇಳಿದ್ರು. ಮಂಜಾಣ್ ಆಮೇಲೆ ಮುರುಗೇಶ್ ಬಾಬು ಹಾಕ್ಬಿಟ್ರು. ಇಬ್ಬರಿಗೂ ಹಾಕಿದ್ರು ಫೈನು. ಮಂಜಾಣ್ಣಕ್ಕೂ ಸೇರಿಸಿ ಹಾಕಿದ್ರು. ಆಮೇಲೆ ನನಗೆ ಒಂದೇ ಇದು ಅಂತೇಳಿ ಒಂದೇ ಹಾಸ್ಪಿಟ್ಲಿಗೆ ಎತ್ಕೊಂಡೋಯ್ತಾ ಇರೋದು ಐಟಮ್ಗಳು ಅಂತೇಳಿ. ಖಾರ ಏನೋ ಜಾಸ್ತಿ ಘಾಟಿ ತಿನ್ಬೇಡ, ಬಿರಿನ ಸುತ್ತೈತೀರ ಅಷ್ಟೇ. ಸೀರಿಯಸ್ ಆಗ ನಾನು ನಿನ್ನಂಗೆ ಡೈಲಿ ಹೋಟ್ಲ್ ಹಾಕ್ತೀನಲ್ಲ. ನಾನು ಚಿಕನ್ ಮಾಡಿದಾಗ ಮಾತ್ರ ಇದ್ರಾಗ ತಿನ್ನೋದು. ವಾವ್ ಗೈಸ್, ನಾವು ಆರ್ಡರ್ ಮಾಡಿರೋದು ಬಂತು. ಏನು ಬ್ರೋ ಇದು? ಗೋಬಿ ಮಂಚೂರಿ. ಮತ್ತು ಇಲ್ಲಿ ನೋಡಿ, ಇದರಲ್ಲಿ ಕೂಡ ಅಷ್ಟೇ ಬಾಳೆ ಎಲೆ ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ಇವಾಗೆಲ್ಲ ಎಲ್ಲ ಹೋಟ್ಲಲ್ಲೂ ಜಾಸ್ತಿ ಇದೇ ಥರ ಮಾಡ್ಕೊಂಬಿಟ್ಟಿದ್ದಾರೆ. ಚೇತನ್ ಟೇಸ್ಟ್ ಮಾಡ್ತೀನಿ ಕೊಡಿಲಿ. ಸೊ ಚೇತನ್ ಹೆಂಗಾಯ್ತು? ಸೊ ಇವಾಗ ನಾನೇ ಎತ್ಕೊಂಡು ಟೇಸ್ಟ್ ಮಾಡೋಣ. ಹೆಂಗಾಯ್ತು ಚೇತು? ನಮ್ಮ ಅಣ್ಣಗೆ ಕೊಡೋ ಪಾಪ, ನೀನು ಒಬ್ಬನೇ ಬುಕ್ಕುತ್ತಾ ಇದೆಯಾ? ತಿನ್ಲಿ. ಚೆನ್ನಾಗೈತೆ ಜಯಂತ್. ಚೆನ್ನಾಗೈತೆ. ನಾನು ಹೇಳಿಲ್ಲ ಸೂಪರ್ಗಾಯ್ತು. ಮೈಲ್ಡಾಗಿ ಸಖತ್ತಾಗೈತೆ. ಟೇಸ್ಟ್ ಮಾಡು. ಏನೇನು ಆರ್ಡರ್ ಮಾಡಿದ್ದೀವಿ ಅಂದರೆ ಇದರಲ್ಲಿ ನಾನು ಗಾರ್ಲಿಕ್ ನಾನ್ ಒಂದು ಮತ್ತು ಬಟರ್ ನಾನ್ ಒಂದು, ಆಮೇಲೆ ಇದು ಬಂದ್ಬಿಟ್ಟು ಮಶ್ರೂಮ್ ಮಸಾಲ ಅಂತೆ ಇದೊಂದು. ಸೊ ಲೆಟ್ಸ್ ಈಟ್. ತಗೊಳ್ಳೋ ಇದು. ನಮ್ಮ ತಮ್ಮ ಗಲೀಜು ನನ್ನ ಮಗನ ಹ್ಯಾಂಡ್ ವಾಶೇ ಮಾಡಿಲ್ಲ, ಹಂಗೆ ಮೆಕ್ತಾವನೆ. ಮತ್ತು ನಮ್ಮ ಅಣ್ಣ ಇಲ್ಲಿ ಸ್ಪೂನಲ್ಲಿ ತಿಂತಾ ಇದ್ದಾನೆ. ನಾನು ಹೋಗ್ಬಿಟ್ಟು ಹ್ಯಾಂಡ್ ವಾಶ್ ಮಾಡ್ಕೊಂಬರ್ತೀನಿ. ಆ್ಯಕ್ಚುಲಿ ನಾನು ಶರ್ಟು ತೊಗೊಂಡು ಬಂದಿರಲಿಲ್ಲ. ಇದು ನಮ್ಮ ಅಣ್ಣ ಶರ್ಟೇ ನಾನು ಹಾಕ್ಕೊಂಡಿದ್ದೀನಿ.
ದೂರ ಹೋಗ್ಬೇಕಂದ್ರೆ ಹೇಳ್ತೀರಾ? ಏನು ಬೇಡ ಮುಚ್ಕೊಂಡು ಇದು ನೋಡಿ ಗೈಸ್, ಇದು ಮಶ್ರೂಮ್ ಟ್ರೈ ಮಾಡ್ತಾ ಇದ್ದೀನಿ. ಸಕ್ಕತ್ತಾಗಿದೆ ಗೈಸ್. ಅವ್ನ ಕಡೆ ಹೆಂಗೈತಂತ ನಿಮ್ಮ ಅಣ್ಣ? ನಮ್ಮ ಅಣ್ಣನೇ ಆ್ಯಕ್ಚುಲಿ ನಮ್ಮ ಅಣ್ಣ ಊರಲ್ಲಿ ನಮ್ಮ ಅಣ್ಣಗೆ ಗೊತ್ತಿರುತ್ತೆ, ಅವನೇ ಕರ್ಕೊಂಬಂದಿರೋದು ಇವಾಗ. ಟ್ರೀಟ್ ಏನು ಕೊಡ್ತಾರದು? ಸೂಪರಾಗಿದೆ, ಗೋಬಿ ಅಂತೂ ಸಕ್ಕತ್ತಾಗಿದೆ, ಜ್ಯೂಸಿಯಾಗಿ. ನಾವು ಆಲ್ರೆಡಿ ನಾನ್ನ ಕಂಪ್ಲೀಟ್ ಮಾಡಿದ್ವಿ, ಮತ್ತು ಇದು ಗ್ರೇವಿ ಮಿಕ್ಕಿದೆ ಅಂತ ಸೊ ನಮ್ಮ ತಮ್ಮನವರು ಈಗ ಗೀ ರೈಸ್ ಆರ್ಡರ್ ಮಾಡ್ಯವನೆ, ಹಾಕೊಂತವನೆ. ನಮ್ಮ ಅಣ್ಣಗೂ ಸ್ವಲ್ಪ ಹಾಕ್ಬಿಡಪ್ಪ. ಮನೆ ತಿಂದ್ಯಾ? ಮುಚ್ಕೊಂಡು ತಿಂಜೈ. ಪ್ರಾಮಿಸ್ ಬೇಡ. ಇರು ಸರಿ ಆಯ್ತಿರಪ್ಪ, ಓಡ್ಬಿಡ್ಬೇಡ. ನಂಗೆ ಸ್ವಲ್ಪ ಹಾಕ. ಸಾಕು ಬಿಡಪ್ಪ ಚೇತನ್. ಏನೋ ಇಷ್ಟ ಆಗ್ಬಿಟ್ಟಿದ್ಯಾ ಎಮ್ಮೆ ನೋಡಿ, ಏನಂತ ತಗೊಂಡ್ಬಿಡ್ತಾರೆ ಅಂದ್ಬಿಟ್ಟು ಕಾಯ್ತಾ ಪಾಪ. ಸೊ ಇವಾಗ ನಾವು ಹೊಟ್ಟೆ ತುಂಬ ಊಟ ಮಾಡಿದ್ದಾಯ್ತು. ನಮ್ಮ ತಮ್ಮ ಇವಾಗ ಐಸ್ ಕ್ರೀಮ್ ತಿಂತ ಇದ್ದಾನೆ. ವಿ ಆರ್ ಗೋಯಿಂಗ್ ಫಾರ್ ಮೈ ದೊಡ್ಡಮ್ಮ ಹೌಸ್. ಚೆನ್ನಾಗಿತ್ತ ಊಟ. ಥ್ಯಾಂಕ್ಸ್ ಫಾರ್ ದಿ ಸ್ಪಾನ್ಸರ್. ಇವತ್ತು ಹೆಂಗೋ ನಮ್ಮ ಅಣ್ಣಗೆ ಯಾವ ದೇವರು ಹೊರ ಕೊಟ್ಟರು, ನಮ್ಮ ಅಣ್ಣ ಸ್ಪಾನ್ಸರ್ ಮಾಡಿಬಿಟ್ಟಿದ್ದಾನೆ. ವಿ ಆರ್ ಸೋ ಹ್ಯಾಪಿ. ಮತ್ತು ತಮ್ಮಿ ಫುಲ್ಲು ತುಂಬ ತುಂಬಿಟ್ಟಿದೆ. ಇವಾಗ ನಮ್ಮ ತಮ್ಮ ಎಕ್ಸ್ಟ್ರಾ ಐಸ್ ಕ್ರೀಮ್ ಇಸ್ಕೊಂಡಿದ್ದಾನೆ. ನಾಳೆ ಇನ್ನೊಬ್ಬ ನಮ್ಮ ಚೇತನ್ ಏನೋ ಇಸ್ಕೊಡ್ತಾನಂತೆ, ಗೊತ್ತಿಲ್ಲ ಏನು ಇಸ್ಕೊಡ್ತಾನಂತ. ಮ್ಯಾಗಿ ಪ್ಯಾಕೆಟ್, ಹೂವಿನ ಮ್ಯಾಗಿ ತಿನ್ಕೋ. ಸೊ ಮತ್ತೆ ಹಾರಿಬಲ್ ಎಕ್ಸ್ಪೀರಿಯನ್ಸ್ನ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಯಾರೂ ಇಲ್ಲ, ಕತ್ಲೆ ಅಂದರೆ ಕತ್ಲೆ. ಮತ್ತು ಇದು ಏನಿದು ಹೈವೇ ಕನ್ಸ್ಟ್ರಕ್ಷನ್ ಏನೋ ಮಾಡ್ತಾ ಇದ್ದಾರೆ. ಇದೇನು ಹೈವೇ NH? ಓ ಶಿಟ್. ಸೊ ಅಡ್ವೆಂಚರಸ್ ಆಗಿ ಹೋಗ್ತಾ ಇದ್ದೀವಿ. ಮತ್ತು ಹಾರರ್ ಮೂವಿನಲ್ಲಿ ಇವಾಗ ಹಾರರ್ ಮೂವಿ ಥರ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ನಮ್ಮ ಅಣ್ಣ ಸ್ಪೀಡಾಗಿ ಹೋಗ್ತಾವನೆ. ಇವಾಗ ಕಿಚ್ಚ ಯಾರು ಯಾರನ್ನ ಇದ್ದಾಗ ಕಿರ್ಸಕ್ಕಾಗಲ್ಲ. ಅಷ್ಟೇ ಅಲ್ಲ ಜಯನ್ನ ನೀನು ಹಿಡ್ಕೊಂಡು ಕೊಡ್ಲಾಕ್ತಾರೆ. I don't know whether my voice is heard or not. ಸೊ ನಾನು ಶಾಪಿಂಗ್ ಮಾಡಬೇಕಾಗಿತ್ತು, ಅದಕ್ಕೆ ಟ್ರೆಂಡ್ಸ್ ಒಳಗಡೆ ಬಂದಿದ್ದೀನಿ. ಇಲ್ಲ ಐತೆ ನೋಡಿ ನಿತ್ಯ. ಇದು ಬೇಕು, ಬಟ್ ಈ ಕಲರ್ ಬೇಡ ನನಗೆ. ಈ ಕಲರ್ ಬೇಕು, ಬ್ಲೂ ಕಲರ್. ಸೊ ಗೈಸ್ ನೋಡ್ಬೋದು, ನಾನು ಟ್ರೆಂಡ್ಸಲ್ಲಿ ಇವಾಗ ಅರ್ಜೆಂಟಿಗೆ ನಾಳೆ ಎಲ್ಲೋ ಹೋಗಬೇಕು. ಅದಕ್ಕೋಸ್ಕರ ನಾವು ಒಂದು ಪ್ಯಾಂಟ್ ತೊಗೊಂಡು ಶಾಪಿಂಗ್ ಮಾಡ್ಕೊಂಡಿದ್ದೇನು 20 ಮಿನಿಟ್ಸಲ್ಲಿ ಸ್ಟೋರ್ ಕ್ಲೋಸ್ ಮಾಡ್ತಾ ಇದ್ದಾರೆ. ಬಟ್ ನಮ್ಮ ಅಣ್ಣ ಬೈಕಲ್ಲಿ ಬೇಗ ಕರ್ಕೊಂಬಂದಿದ್ದಾನೆ. ಹೇಳ್ಕೊಡು. ಸಬ್ಸ್ಕ್ರೈಬ್ ಟು ನಿತ್ಯ. ಹೇಳು. ನಿತ್ಯ ಆರ್ ಗೌಡ
ಚಾನಲ್ ಬಾಯ್ ಬಾಯ್ ಮಾಡು ಬಾಯ್ ಮಾಡು ಈ ಕೈ ಮಾಡು ಬಲ್ ಕೈ ಮಾಡು ಹೇಳ